ವೀಕ್ಷಕರೇ, ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಬಿಡುಗಡೆಗೆ ಕೆಲವು ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಹೆಸರು ಇದೆಯಾ? ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ರೂಲ್ಸ್ ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಕಿದ್ದಾರೆ. ಅದರ ಸಂಪೂರ್ಣ ವಿವರನ ಹೇಳ್ತೀನಿ ಬನ್ನಿ ವೀಕ್ಷಕರೇ. ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನ್ನೋದನ್ನ ತೊಗೊಂಬಂದಿದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅನ್ನೋದು ಕೂಡ ಒಂದಾಗಿದೆ. ಇದರಿಂದ ಮಹಿಳೆಯರ ಸಬಲೀಕರಣ ಆಗಲಿ, ಮಹಿಳೆಯರ ಅಭಿವೃದ್ಧಿ ಆಗಲಿ, ಅವ್ರಿಗೋಸ್ಕರನೇ ಈ ಯೋಜನೆನ ಜಾರಿಗೆ ತೊಗೊಂಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಮೂಲೆ ಮೂಲೆಯಲ್ಲೂ ಸಹ ಉಚಿತವಾಗಿ KSRTCಯಲ್ಲಿ ವಾಹನ ಮಾಡಲಿ, ಪ್ರಯಾಣಿಸಲಿ ಅಂತೇಳಿ ಈ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆ ಯಜಮಾನಿಗೆ ವರ್ಷಕ್ಕೆ 2,000 ರು ಅಂತೇಳಿ ಅವ್ರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ. ಈಗಾಗಲೇ ಈ ಯೋಜನೆ ಮುಖಾಂತರ 10 ಕಂತುಗಳ ಹಣವನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. 10 ಕಂತು ಅಂತಂದರೆ 10 ತಿಂಗಳು ಅಮೌಂಟು, ಅಂದರೆ 2,2 ಸಾವಿರ ಅಂದರೆ 20,000 ಈಗಾಗಲೇ ಮಹಿಳೆಯರ ಅಕೌಂಟಿಗೆ ಹೋಗಾಗಿದೆ. ಇನ್ನು ಇಷ್ಟು 10 ಕಂತು ಹೋದರೂ ಕೂಡ ಮಹಿಳೆಯರ ಮನೆಯಲ್ಲಿ ಇನ್ನೂ ಕೂಡ ಅದೇ ಕಡು ಬಡತನ, ಕೆಲವರು ಮನೆಯಲ್ಲಿ ಇನ್ನೂ ಕೂಡ ಊಟಕ್ಕೆ ತೊಂದರೆ ಕೂಡ ಇದೆ. ಆಗಿದ್ರೂ ಕೂಡ ಮಹಿಳೆಯರ ಶಕ್ತಿ ಯೋಜನೆ ಅವ್ರಿನ್ನೂ ಕೂಡ ಶಕ್ತಿ ಬರಲಿ, ಅವ್ರಿನ್ನೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಹೋಗಲಿ ಅಂತ ಹೇಳಿ ಹಣನ ಕೊಡ್ತಾ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣ ಕೂಡ ಇರ್ಬೋದು. ಇನ್ನು 10 ಕಂತಲ್ಲಿ ಕೆಲವರಿಗೆ ಇನ್ನೂ ಕೂಡ 8ನೇ 9ನೇ ಕಂತಿನಲ್ಲಿದ್ದಾರೆ. ಇನ್ನು ಸೂಕ್ತ ದಾಖಲೆಗಳನ್ನು ಕೊರತೆಯಿಂದಾಗಿ ಅವ್ರ ದಾಖಲೆಗಳಲ್ಲಿ ಸರಿಯಾದ ಹೆಸರಾಗಲಿ, ಅಡ್ರೆಸ್ ಆಗಲಿ, ಮೊಬೈಲ್ ನಂಬರ್ ಆಗಲಿ ಅವರಿನ್ನೂ ಕೂಡ ಮಾಹಿತಿಯನ್ನು ಕೊಡದ ಕಾರಣ ಅವ್ರಿಗಿನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ಹಣ ಸಿಕ್ಕಿಲ್ಲ. ಅದಿನ್ನೂ ಕೂಡ ತೊಂದರೆನಲ್ಲೇ ಇದೆ. ಸರ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ವೀಕ್ಷಕರೇ. ಇದು ಆದರೆ ಕೆಲವು ಮಹಿಳೆಯರಿಗೆ ನಮಗಿನ್ನೂ ಹಣ ಬಂದಿಲ್ಲ, ಇದು ಕೂಡ ಬರೋದಿಲ್ಲ ಅಂತೇಳಿ ಅವರಿನ್ನೂ ಕೂಡ ನಂಬಿಕೆನೇ ಇಟ್ಟಿಲ್ಲ. ಆದರೆ ನಿಮಗೆ ಅದಕ್ಕೊಂದು ಇಲ್ಲಿ ನಾವು ಮೆಥಡ್ನ ಹೇಳ್ತಾ ಇದ್ದೀವಿ. ನಿಮ್ಮ ರೇಷನ್ ಕಾರ್ಡ್ನ ತೊಗೊಂಡೋಗಿ ವೀಕ್ಷಕರೇ, ಅದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ ಇವೆರಡನ್ನೂ ಕೂಡ ಅಪ್ಡೇಟ್ಸ್ ಮಾಡ್ಕೊಳ್ಳಿ. ಸುಮಾರು 4-5 ವರ್ಷ ಹಿಂದಿಂದಾಗಿರುತ್ತೆ, ಇದನ್ನ ಅಪ್ಡೇಟ್ನ ಮಾಡಿಸಿರೋದಿಲ್ಲ ನೀವು. ಇವೆರಡನ್ನೂ ಕೂಡ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ಖಾತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ವಿವರನ ಸ್ವಲ್ಪ ಸರಿಯಾಗಿ ಇದಾವ ಅನ್ನೋದು ಪರಿಶೀಲಿಸಬೇಕಾಗುತ್ತೆ. ನೀವು ಅದನ್ನು ಮ್ಯಾಚ್ ಮಾಡಿರೋದಿಲ್ಲ, ನೀವು ಕೊಟ್ಟಿರೋ ಡೀಟೇಲ್ಸು ಮತ್ತು ಆಧಾರ್ ಕಾರ್ಡ್ ಎರಡೂ ಕೂಡ ಮ್ಯಾಚ್ ಮಾಡಿಸ್ಬೇಕಾಗುತ್ತೆ. ನೀವು ಒಂದು ಸಲ ಕೂತು ಪರಿಶೀಲನೆ ಮಾಡಬೇಕಾಗುತ್ತೆ ವೀಕ್ಷಕರೇ. ಇನ್ನು ಹಾಗಾದರೆ 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಹೇಗಿದ್ದರೂ ಕೂಡ ಚುನಾವಣೆ ಬೇರೆ ಆಯಿತು, ಫಲಿತಾಂಶ ಆಯಿತು, ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬರಲಿಲ್ಲ. ಹಾಗಾದರೆ 11ನೇ ಕಂತಿನ ಹಣ ಬರೋದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ ವೀಕ್ಷಕರೇ. ಸ್ವತಃ ನಮ್ಮ ಮುಖ್ಯಮಂತ್ರಿಗಳೇ ತಿಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ನಿಮಗೆ ಈ ಒಂದು ಯೋಜನೆನ ನಿಲ್ಲಿಸಲ್ಲ, ಮಹಿಳೆಯರ ಸಬಲೀಕರಣಕ್ಕೆ ಅಂತ ಹೇಳಿ ಈ ಯೋಜನೆನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗ ಅಂದರೆ ಜೂನ್ 20ರ ಒಳಗೆ ಇದನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿ ನಮಗೆ ಮೂಲಗಳ ಪ್ರಕಾರ ತಿಳಿದಿದೆ. ಖಂಡಿತವಾಗ್ಲೂ ನೀವು ಜೂನ್ 20ರ ಒಳಗೆ ಕಾಯ್ದುಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇನ್ನು ಫಸ್ಟ್ ಯಾವ ಜಿಲ್ಲೆಗಳಿಗೆ ಇದನ್ನು ಬಿಡುಗಡೆ ಮಾಡ್ತಾರೆ? ಮೊದಲ ಹಂತ ಫಸ್ಟು ಒಂದೊಂದು ಸ್ಟೆಪ್ಪೇ ಮಾಡ್ತಾ ಇದ್ದಾರೆ ಅವರು. ಮೊದಲ ಹಂತ, 2ನೇ ಹಂತ ಅಂತ ಹೇಳಿ. ಇನ್ನು ಮೊದಲನೇ ಹಂತ ಅಂತ ನಾವು ನೋಡೋದಾದರೆ ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ವಿಜಯಪುರ, ಗುಲ್ಬರ್ಗ, ಕಲಬುರ್ಗಿ, ಬಳ್ಳಾರಿ, ಬಾಗಲಕೋಟೆ, ಗದಗ, ಹಾವೇರಿ ಇಷ್ಟು ಜಿಲ್ಲೆಗಳನ್ನು ಫಸ್ಟ್ ಪ್ರಿಫರೆನ್ಸ್ ತೊಗೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಸ್ವಲ್ಪ ಇನ್ನೂ ಕೂಡ ಅಲ್ಲಿ ಡೆವಲಪ್ ಆಗಿಲ್ಲ, ಇನ್ನೂ ಕೂಡ ಜನರು ಬಡತನ ಅನ್ನೋದು ಜಾಸ್ತಿ ಇದೆ. ಅದಕ್ಕೋಸ್ಕರ ಅಲ್ಲಿಗೆ ಫಸ್ಟ್ ಮೊದಲ ಕಂತನ್ನು ಹಣಗಳನ್ನ ಅಲ್ಲಿ ಈ ಸಲ 11ನೇ ಕಂತಿನ ಹಣವನ್ನು ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು. ಇನ್ನು 2ನೇ ಕಂತಿನ ಹಣ ಅಂದರೆ 11ನೇ ಕಂತಿನಲ್ಲಿ 2ನೇ ಹಂತಕ್ಕೆ ಯಾವ ಜಿಲ್ಲೆಗಳಿಗೆ ಹೇಳ್ತಾರೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.